ಸಂಘಕ್ಕೆ ಅನಂತ ನಮಸ್ಕಾರಗಳು ಹೇಳುತ್ತಾ ತಾವೆಲ್ಲ ನಮ್ಮ ರಾಜ್ಯದ ಹಲವು ಜಿಲ್ಲೆ, ಹಲವು ತಾಲೂಕು, ಹಲವು ಹಳ್ಳಿಗಳಿಂದ ಬಂದು ಇಲ್ಲಿ ಸುವರ್ಣ ವಿಧಾನಸೌಧ ಮುಂದೆ ಧರಣಿ ಸತ್ಯಾಗ್ರಹ ತಮ್ಮ ಒಂದು ಸಮಾನ ವೇತನ ಹಾಗೂ ಕಾಯಂ ನೇಮಕಾತಿಯ ಬಗ್ಗೆ ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ನಾವು ಕೇಳಿದ್ದೇವೆ. ನಾವು ರೈತರು ಮತ್ತು ರೈತ ಕವಿಗಳು, ಲೇಖಕರು, ಅನೇಕ ರೈತಪರ ಸಂಘಟನೆಗಳೊಂದಿಗೆ ಒಡನಾಡಿದ್ದೇವೆ. ನಿಮ್ಮೆಲ್ಲ ಬೇಡಿಕೆಗಳು ಸರ್ಕಾರ ಆದಷ್ಟು ಬೇಗನೆ ಈಡೇರಿಸಲಿ ಅಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ರೈತರಿಗೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥ ಇಲಾಖೆಯೇ ಭೂಮಾಪನ ಇಲಾಖೆ. ಸ್ವಲ್ಪ ಒಂದು ಕೂದಲಿಟ್ಟು ಅಂತರ ಆದರೆ ನಾವು ಜೀವನ ಪರ್ಯಂತ ಹೊಡೆದಾಡ್ತಾ ಇರ್ತೇವೆ. ಅದನ್ನು ತಡೆಗಟ್ಟುವುದು ಮತ್ತು ರೈತರಿಗೆ ಪ್ರಾಮಾಣಿಕವಾದಂತಹ ಒಂದು ನ್ಯಾಯವನ್ನು ದೊರಕಿಸಿಕೊಡುವಂತಹ ಅಳತೆ ಭೂಮಾಪನ ಇಲಾಖೆಯಾಗಿದ್ದು, ಈ ಭೂಮಾಪಕರ ಒಂದು ಕೊರತೆ ಹಾಗೂ ಭೂಮಾಪಕರಿಗೆ ಇರ್ತಕ್ಕಂಥ ವೇತನದ ತಾರತಮ್ಯ ಇರೋದ್ರಿಂದ ಬಹಳಷ್ಟು ರೈತರ ಒಂದು ಅರ್ಜಿಗಳು ನೆನಗುದಿಗೆ ಬಿದ್ದಿವೆ. ಸುಮಾರು 10-20 ವರ್ಷಗಳಿಂದ ನೆನಗುದಿಗೆ ಬಿದ್ದಿವೆ. ಒಂದು 8-10 ವರ್ಷಗಳಿಂದ ಒಮ್ಮೆ ನಾವು ಅರ್ಜಿ ಹಾಕಿದರೆ 2 ವರ್ಷ 3 ವರ್ಷ ಅಳಲಿಕ್ಕೆ ಬರ್ತಿದ್ರು. ಅದು ತಕರಾರಾಗಿ ಉಳಿದು ನಾವು 18,000 ರೂಪಾಯಿ ಕಳ್ಕೊಳ್ಳೋದು ಅಂತ ಪರಿಸ್ಥಿತಿ ಇತ್ತು. ಇತ್ತೀಚೆಗೆ 6 ತಿಂಗಳಲ್ಲಿ ಅಳಲಿಕ್ಕೆ ಬರ್ತಾ ಇದ್ದಾರೆ. ಇನ್ನು ಮುಂದೆ ಅರ್ಜಿ ಹಾಕಿದ ತಿಂಗಳು 2 ತಿಂಗಳಲ್ಲಿ ಬರುವಂತಾಗಬೇಕು. ಸರ್ಕಾರ ಆದಷ್ಟು ಬೇಗನೆ ನೇಮಕಾತಿಯನ್ನು ಮಾಡಿ ನಮ್ಮ ರೈತರಿಗೆ ಒಂದು ಪ್ರಾಮಾಣಿಕ ಅಳತೆ ಆದಷ್ಟು ಬೇಗನೆ ಅಳತೆ ಮಾಡಿ ಕೊಡುವಂತ ಭಾಗ್ಯ ಸಿಗಲಿ ಮತ್ತು ನಿಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅಂತೇಳಿ ಹೇಳುತ್ತಾ ನಾನೊಂದು ಪುಸ್ತಕ ಬರಿತಾ ಇದ್ದೇನೆ. ಜಮೀನು ಕಳೆದಿದೆ, ಹುಡುಕಿ ಕೊಡಿ ಅಂತ ಹೇಳಿ. ನಮ್ಮ ಭಾಗದೊಳಗೆ ಬಹಳಷ್ಟು ರೈತರ ಜಮೀನುಗಳು ಕಳೆದಿವೆ. ಕೆಲವರು ಜಮೀನ ಅರ್ಧದಷ್ಟು ಕಳೆದ ಅರ್ಧದಷ್ಟೇ ಉಳಿದಿದೆ. ಇನ್ನೂ ಈ ಕೋರ್ಟ್ ಕಂಪ್ಲೇಂಟ್ ಎಲ್ಲ ನಡೀತಾ ಇದ್ದಾವೆ. ಅಂಥದ್ದೆಲ್ಲ ತಡೆಗಟ್ಟಬೇಕಾದ್ರೆ ನಮಗೆಲ್ಲ ಪ್ರೇರಣಾ, ಮಾರ್ಗದರ್ಶಕ ಮತ್ತು ಶಕ್ತಿಯಾಗಿ ಭೂಮಾಪನ ಇಲಾಖೆ ತಾವೆಲ್ಲರೂ ಅಂತ ಹೇಳುತ್ತಾ, ಅನ್ನದಾತನ ಮೇಲೆ ಇರಲಿ ಎಲ್ಲರ ಪ್ರೀತಿ. ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲೆರಳು ದುಡಿಯುವ ಬಸವಾಗಿ ಸುಖಲೈತಿ, ಕೂಲಿ ಕಾರ್ಮಿಕರ ಕಷ್ಟ ಕಂಡಂತೆ ನಡೆದೈತಿ. ಬೆಳಕು ನೀಡಲು ಬೆಳಗುತ್ತಿದೆ ಈ ಭೂಮಾಪಕರ ಜ್ಯೋತಿ, ಬೆಳಕು ನೀಡಲು ಬೆಳಗುತ್ತಿದೆ ಬೆಳಗಾವಿಯ ಸುವರ್ಣದ ಜ್ಯೋತಿ. ನಮಸ್ಕಾರದೊಂದಿಗೆ